ಮೊರೊಕ್ಕೊ ದೇಶವನ್ನು ವಿಸ್ಮಯಗಳ ಸಾಗರ ಅಂತಲೇ ಕರಿಬೋದು. ಎಷ್ಟು ಮೊರೊಕ್ಕೊ ದೇಶವನ್ನು ಸುತ್ತಾಡ್ತಾ ಇದ್ದೀನೋ, ಪ್ರವಾಸ ಮಾಡ್ತಾ ಇದ್ದೀನೋ, ಅಷ್ಟು ವೈವಿಧ್ಯಮಯ ಹೊಸ ರೀತಿಯ ಹಿಂದೆಂದೂ ನೋಡದ ಜಾಗಗಳನ್ನು ಪ್ರತಿನಿತ್ಯ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರಿಗೂ ಕೂಡ ದರ್ಶನ ಸಿಗ್ತಾ ಇದೆ. ಈಗ ನಾವು ಬಂದಿದ್ದೀವಿ ಬಹಳ ಪ್ರಪಂಚದ ಒಂದು ಮೋಸ್ಟ್ ಯುನೀಕ್ ಲೊಕೇಶನ್ಸ್ ಅಂತಲೇ ಕರಿಬೋದು. ಈ ಜಾಗದ ಹೆಸರು ಮಂಕಿ ಫಿಂಗರ್ಸ್. ಯಾಕೆ ಮಂಕಿ ಫಿಂಗರ್ಸ್ ಅಂತ ಈ ಜಾಗವನ್ನು ಕರೀತಾರೆ ಅಂದರೆ, ಸಾವಿರಾರು ವರ್ಷಗಳಿಂದ ಇಲ್ಲಿ ಈ ಜಾಗದಲ್ಲಿ ಸ್ಯಾಂಡ್ ಸ್ಟೋನ್ ಮತ್ತು ಲೈಮ್ ಸ್ಟೋನ್ ರಾಕ್ ಫಾರ್ಮೇಷನ್ಸು ಎರೋಷನ್ ಆಗಿ ಹೆಂಗೆ ಎರೋಷನ್ ಆಯಿತು, ಇಲ್ಲಿ ತುಂಬ ಹೈ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ವಿಂಡ್ ಗಾಳಿ ಬೀಸಿ ಕಾನ್ಸ್ಟೆಂಟಾಗಿ ಎರೋಷನ್ ಆಗಿ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಕೋತಿಯ ಕೈಗಳ ರೀತಿಯಲ್ಲಿ ಈ ಒಂದು ಇಡೀ ಬಂಡೆಯ ಸಮೂಹ ನಿಮಗೆ ಕಾಣುತ್ತೆ. ಇದು ಬಹಳ ವಿಶೇಷ. ಇದು ತಮೆಲಾತ್ ಅನ್ನೋ ಒಂದು ಹಳ್ಳಿಯಲ್ಲಿದೆ. ಬೌಮಾನ್ಲೆ ಡಾಟ್ಸ್ ಅನ್ನೋ ಇದು ತಮೆಲಾತ್ ಅನ್ನೋ ಒಂದು ಹಳ್ಳಿಯಲ್ಲಿರೋದು. ಮೊರೊಕ್ಕೊ ದೇಶದ ಸದರನ್ ಪಾರ್ಟಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಈ ಭಾಗದಲ್ಲಿ. ಆದರೆ ಇಲ್ಲಿಯ ಸೀನಿಕ್ ಬ್ಯೂಟಿ, ಹಾಗೆ ಇಲ್ಲಿಂದ ನಾವು ವಾಪಸ್ ಹೋಗುವಂತಹ ರಸ್ತೆ ವಿಶ್ವದ ಅತ್ಯಂತ ಸೀನಿಕ್ ಡ್ರೈವ್ಸ್ ಅಂತ ಕರೀತಾರೆ. ಹಾಗೆ ದ ರೋಡ್ ಆಫ್ 1000 ಕಸ್ಬಾಸ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಈ ಒಂದು ದಾರಿಯಲ್ಲಿ 1000ಕ್ಕೂ ಹೆಚ್ಚು ಕೋಟೆಗಳು ದಾರಿಯಲ್ಲಿ ರಸ್ತೆಯಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಯುನೀಕ್ ಪ್ಲೇಸಸ್ ಇನ್ ದ ವರ್ಲ್ಡ್ ಅಂತ ಕರಿಬೋದು. ಇದರ ಚಿತ್ರಣವನ್ನು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸೂಕ್ಷ್ಮವಾಗಿ ಗಮನ ಕೊಡಿ. ಮಂಕಿ ಕೋತಿಯ ಕೈಗಳು ಎದ್ದಂಗೆ, ಕೈನ ಹಿಂಗೆ ಮುಷ್ಟಿಯನ್ನು ಎತ್ತದಂಗೆ ಅದರ ನಕಲ್ಸು ಪ್ರತಿಯೊಂದು ಕಾಣುತ್ತರ. ಬರೀ ಕೋತಿ ಅಂತಲೇ ಅಲ್ಲ, ಮನುಷ್ಯರ ಕೈ ರೀತಿಯನ್ನು ಕೂಡ ನಿಮಗೆ ಕಾಣಿಸ್ಬೋದು. ಅಥವಾ ಹೇಳ್ತಾರಲ್ಲ, ಮೋಡಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣುತ್ತೆ, ಒಂದೊಂದು ಶೇಪಲ್ಲಿ ಕಾಣುತ್ತೆ. ಅದೇ ರೀತಿ ನಿಮ್ಗಳಿಗೂ ಇಲ್ಲಿಯ ಬಂಡೆಯ ಆಕೃತಿಗಳು ನಿಮಗೂ ಬೇರೆ ಬೇರೆ ರೀತಿಯಲ್ಲಿ ಕಾಣ್ಬೋದು. ಬಟ್ ಎಂಥ ಅದ್ಭುತವಾದ ಜಾಗ ನೋಡಿ. ಎಲ್ಲೂ ಈ ರೀತಿ ಒಂದು ವ್ಯೂ ನಾನು ಇವತ್ತವರೆಗೂ ನೋಡಿರಲಿಲ್ಲ, ಇವತ್ತು ನೋಡೋಕ್ಕೆ ಸಿಗ್ತಾ ಇದೆ. ಈ ಜಾಗಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಇದು ತಮಲಾತ್ ಅನ್ನೋ ಒಂದು ಹಳ್ಳಿಯಲ್ಲಿದೆ, ಬೌಮಾಲಿ ಡ್ಯಾಟ್ಸ್ ಅನ್ನೋ ಒಂದು ಪ್ರಾಂತ್ಯದಲ್ಲಿ. ಇಲ್ಲಿಗೆ ಬರೋದಕ್ಕೆ ನೀವು ಸ್ವಂತ ಕಾರಿದ್ದರೆ ಮಾತ್ರ ಸಾಧ್ಯ. ಬಸ್ಸಲ್ಲಿ ಅಥವಾ ಟ್ಯಾಕ್ಸಿಲಿ ಬರ್ತೀರಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ತುಂಬ ದೂರ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ಮೊರೊಕ್ಕೊ ದೇಶವನ್ನು ನೀವು ಸೆಲ್ಫ್ ಡ್ರೈವ್ ಮೂಲಕ ನೋಡಿದ್ರೆ ಮಾತ್ರ ಸಂಪೂರ್ಣವಾಗಿ ಎಂಜಾಯ್ ಮಾಡೋಕ್ಕಾಗೋದು. ನೀವು ಸಪ್ರೇಟಾಗಿ ಬಸ್ಸು ಟ್ರೈನಲ್ಲಿ ಓಡಾಡ್ತೀರಾ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಹಾಗೆ ಈ ಥರ ಯುನೀಕ್ ಲೊಕೇಶನ್ಸ್ಗೆ ಹೋಗೋದಕ್ಕೂ ಸಾಧ್ಯ ಆಗಲ್ಲ. ಈ ಒಂದು ಜಾಗದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ನೀವು ಹೈಕಿಂಗ್ ಮಾಡ್ಬೋದು. ಆಲ್ಮೋಸ್ಟು 3 ರಿಂದ 4 ಗಂಟೆಗಳ ಕಾಲ ಇಲ್ಲೊಂದು ಟ್ರಯಲ್ ಮಾಡಿದ್ದಾರೆ. ಈ ಒಂದು ಟ್ರಯಲ್ ಮೇಲೆ ನಡ್ಕೊಂಡು ಅಲ್ಲೆಲ್ಲ ಸುತ್ತಾಡಿಕೊಂಡು ಆರಾಮಾಗಿ ಬರ್ಬೋದು. ಸೊ ನೀವು ಬರಬೇಕಾದ್ರೆ ಹೈಕಿಂಗ್ ಬೂಟ್ಸು, ನೀರು, ಸ್ವಲ್ಪ ಚಾಕ್ಲೇಟ್ಸು, ಬಿಸ್ಕೆಟ್ಸು, ಈ ಥರ ಏನಾದರೂ ಸ್ನ್ಯಾಕ್ಸ್ ತೊಗೊಂಬಂದರೆ ಒಳ್ಳೆಯದು. ಬಟ್ ಈ ಒಂದು ಅತ್ಯದ್ಭುತವಾದ ಅಮೋಘವಾದ ಲೊಕೇಶನಲ್ಲಿ ಹೈಕಿಂಗ್ ಮಾಡೋದು, ಹಾಗೆ ಹೈಕಿಂಗ್ ಮಾಡೋಕ್ಕೆ ಸಾಧ್ಯವಾಗದಿದ್ರೂ ಬರೀ ಇಲ್ಲಿ ನಿಂತ್ಕೊಂಡು ಈ ವ್ಯೂನ ಎಂಜಾಯ್ ಮಾಡೋದೇ ಒಂದು ಭಾಗ್ಯ ಅಂತ ಕರಿಬೋದು. ನನ್ನ ಒನ್ ಆಫ್ ದ ಫೇವ್ರೆಟ್ ಪ್ಲೇಸಸ್ ಅಂತಲೇ ಕರಿಬೋದು. ಇಷ್ಟು ವರ್ಷಗಳ ಕಾಲದಲ್ಲಿ ಒಂದು ಮೌಂಟೇನ್ ಅಥವಾ ಒಂದು ಗಾರ್ಜ್ ಅಂತ ಏನು ಹೇಳ್ತೀವಿ, ಆ ಗಾರ್ಜ್ ಇಷ್ಟು ಸುಂದರವಾಗಿರೋದನ್ನು ನೋಡಿದ್ದು ಬಹಳ ಅಪರೂಪ ಅಂತಲೇ ಕರಿಬೇಕು. ತುಂಬ ಪ್ರಶಾಂತವಾದ ಜಾಗ, ಹೆಚ್ಚು ಪ್ರವಾಸಿಗರು ಬರದೇ ಇರುವಂತಹ ಜಾಗ, ಸೈಲೆಂಟಾಗಿ 1.5 ಗಂಟೆ 2 ಗಂಟೆ ಕೂತ್ಕೊಳ್ಳುವಂತಹ ಜಾಗ, ಕೆಳಗಡೆ ಹೈಕಿಂಗ್ ಮಾಡುವಂತಹ ಜಾಗ, ಒಂಥರ ಮೆಡಿಟೇಟಿವ್ ಪ್ಲೇಸ್ ಅಂತಲೇ ಕರಿಬೋದು. ವೆರಿ ಗಾರ್ಜ್ ಕಳೆದೋಗ್ಬಿಟ್ಟಿದ್ದೀನಿ ಇನ್ ದ ಮ್ಯಾಜಿಕಲ್ ವರ್ಲ್ಡ್ ಆಫ್ ಮೊರೊಕ್ಕೊ. ನಿನ್ನೆಯ ದಿನದಂದು ಮುಚ್ಚಿಟ್ಟುಕೊಂಡ ಕಂಪನು ಇಂದೇಕೆ ಪಸರಿಸುವ ಮನಸ್ಸು ಬಂತು ಹೂವಿಗೆ. ನಿನ್ನೆಯ ದಿನ ಬಿಸಿಲಿಗೆ ಬಾಡುತ್ತಿದ್ದ ಹೂವು ಇಂದೇಕೆ ತಲೆದೂಗುತ್ತಿದೆ ಕೋಗಿಲೆಯ ಹಾಡಿಗೆ. ನಿನ್ನೆಯ ದಿನ ಬಿಸಿಲಿಗೆ ಬೇಸರಿಸುವ ಬೇಗೆ ಇಂದೇಕೆ ರಂಜಿಸುತ್ತಿದೆ ಜಲಧಾರೆ ತಂಪಿಗೆ. ನಿನ್ನೆ ಒಲವಿಲ್ಲದ ಬಳ್ಳಿ ಬೇಡುತ್ತಿದೆ ಇಂದು ಮರದ ಆಸರೆ. ನಿಲುವಿಲ್ಲದ ನಿನ್ನೆಯಲ್ಲಿ ನಲಿಯು ತುಂಬಲಿ ಇಂದು. ನಿನ್ನೆಯ ದಿನವೆಂಬ ಕರಾಳ ಕಳೆದು ಇಂದಿಗ ಮೃತವ ಜಯಿಸಲಿ ಈ ಧರಣಿ. ಮಾನವ ಸ್ನೇಹಕ್ಕೆ
ಇಲ್ಲಿ ಕೊನೆಯಾಗದಿರಲಿ, ನಿರಂತರ ತುಂಬಿ ಅಕ್ಷಯವಾಗಲಿ ಈ ಗಣಿ. ಕೋತಿ ಕೈಗಳನ್ನು ನೋಡಿದ್ಮೇಲೆ ಇದೇ ಹಳ್ಳಿಯಾದ ತಮಲಾತ್ನಲ್ಲಿ ಒಂದು ಕಾಫಿ ಕುಡಿಲಿಲ್ಲ ಅಂದರೆ ವರ್ತಿಟ್ಟಲ್ಲ ಅಂತ ಸಾಕಷ್ಟು ಜನರು ಹೇಳಿದ್ದಾರೆ, ಬರೆದಿದ್ದಾರೆ. ಅದಕ್ಕೆ ಈ ಒಂದು ವ್ಯೂನ ಎಂಜಾಯ್ ಮಾಡ್ತಾ ಈ ಒಂದು ಬಹಳ ಕ್ಯೂಟ್ ಆದ ಒಂದು ಕೆಫೆನ ನೋಡಿದೆ. ಅದನ್ನು ಭೇಟಿ ನೀಡಿ ಜ್ಯೂಸ್ ಗೀಸ್ ಕುಡಿಯೋಣ ಬನ್ನಿ. ಕೆಫೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಆಹಾ, ಎಂಥ ವ್ಯೂ ಗುರು. ಎಲ್ಲೆಲ್ಲೋ ಹಸಿರು ಕೆಫೆಲಿ, ಕುಡಿಯೋ ನೀರಿನ ಕುಡಿಕೆ, ಹಾಗೆ ಆರಾಮಾಗಿ ಚಾರ್ಜ್ ಗೀಜ್ ಮಾಡಿಕೊಂಡು ಈ ಒಂದು ವ್ಯೂನ ಎಂಜಾಯ್ ಮಾಡ್ತಾ ಈ ಒಂದು ಕೆಫೆಲಿ ಸ್ವಲ್ಪ ಹೊತ್ತು ಕಾಲ ಕಳಿಬೋದು. ಚೆನ್ನಾಗಿದೆಲ್ಲ. ನಾವಿದ್ದೀವಿ ಕುವಾರ್ ಜಜಾತೆ ಅನ್ನೋ ಒಂದು ನಗರದಲ್ಲಿ. ಇಲ್ಲಿಂದ ಮರಕೇಶ್ ನಗರಕ್ಕೆ ಕೇವಲ 200 ಕಿಲೋಮೀಟ್ರು. ಅಯ್ಯೋ 200 ಕಿಲೋಮೀಟರ್ ಅಂದರೆ ಇನ್ನೂ 2.5 ಗಂಟೆ ಬೇಕು. ಕತ್ಲಾಗ್ತಾ ಇದೆ. ರಾತ್ರಿ ಸಮಯ ಇವಾಗ 8:15 ಎಷ್ಟು ಬೆಳಕಿದೆ ಅಂತ ನೀವು ನೋಡ್ಬೋದು. ಶುಭೋದಯ. ನೆನೆ ರಾತ್ರಿ ಮರಕೇಶ್ಗೆ ರೀಚ್ ಆಗೋಕ್ಕಾಗಲಿಲ್ಲ. ಇನ್ನು 130 ಕಿಲೋಮೀಟರ್ ಇದೆ. ಒಂದು ಹೋಟ್ಲಲ್ಲಿ ನಿಲ್ಲಿಸಿದ್ವಿ, ಆದರೆ ಇಲ್ಲೊಂದು ಲಿಟಿಗೇಷನ್ ಆಗಿದೆ. ಅದೇನಪ್ಪ ಅಂದರೆ ನಮ್ಮ ಡೋರ್ ಓಪನ್ ಆಗ್ತಾ ಇಲ್ಲ. ನಮ್ಮದೇ ಹೋಟ್ಲಲ್ಲಿ ನಾವೇ ಕೈದಿಗಳಾಗಿ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀವಿ, ಕೂಗ್ತಾ ಇದ್ದೀವಿ. ಒಬ್ಬರು ನನ್ನ ಮಗನೂ ನೋಡ್ತಾರೆ ನಮ್ಮನ್ನು. ಇಲ್ಲೊಬ್ಬ ಯಾರೋ ಸರ್ವರ್ ಬರ್ತಾರೆ, ಕೂಗೋಣ ಇಲ್ಲಿ. ಬ್ರದರ್, ಡೋರ್ 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 ನಾಟ್ ಓಪನಿಂಗ್, ಸೆಂಡ್ ಸಂಬಡಿ. ಡೋರ್ ಡೋರ್ ಏನಾ ಅಂತ ಏನ ಕೇಳಿಸ್ಕೊತಾ ಇಲ್ಲ ಯಾರು. ನಾವು ಆಗಿಂದ ಕೂಗಿ ಸಾಕಾಯ್ತು. ನೆನ್ನೆ ರಾತ್ರಿಯಿಂದನೇ ಲಾಕು. ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಯಾರನ್ನು. ಯಾರನ್ನು ಕೂಗೋದು? ನಾವು ನಮ್ಮ ರೂಮಲ್ಲೇ ಲಾಕ್ ಆಗ್ಬಿಟ್ಟಿದ್ದೀವಿ. ಇದು ಯಾವ ಥರ ಈ ಸಿಚುವೇಶನು ನೋಡಿ. ಇದು ಮುರಿದೋಗ್ಬಿಟ್ಟಿದೆ ಅನಿಸುತ್ತೆ, ಓಪನ್ನೇ ಆಗ್ತಲ್ಲ. ಬ್ರದರ್, ರಿಸೆಪ್ಷನ್ ಬ್ರದರ್, ಡೋರ್ ನಾಟ್ ಓಪನಿಂಗ್, ರಿಸೆಪ್ಷನ್ ಹೆಲ್ಪ್. ನೋ, ಮೈ ಡೋರ್ ನಾಟ್ ಓಪನಿಂಗ್, ರಿಸೆಪ್ಷನ್ ಡೋರ್ ಲಾಕ್, ಹೆಲ್ಪ್ ಮೀ. ಓಕೆ, ಅಯ್ಯಪ್ಪ ಯಾರೋ ಒಬ್ಬ ಓಕೆ ಅಂದ. ಇವ್ರಿಗೆ ನೋಡಿದ್ರೆ ನಮ್ಮ ಭಾಷೆ ಅರ್ಥ ಆಗಲ್ಲ. ನಾವು ಹೇಳಿದ್ದವ್ರು ಎಲ್ಲರೂ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಹೋಟ್ಲ್ ಯಾವುದೋ ಹಳೆಯ ಡಂಜನ್ ಥರ ಇದೆ. ಡೋರ್ ನಾಟ್ ಓಪನಿಂಗ್, ಡೋರ್ ಲಾಕ್. ಜೈಲ್ ಜೀವನ ಹೆಂಗಿರುತ್ತೆ ಅಂತ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಥರ ಇಷ್ಟೊಂದು ಡಿಸೈನರ್ ಆಗಿರಲ್ಲ, ಬರೀ ಇದು ಮಾತ್ರ ಇರುತ್ತೆ. ಹಿಂಗೆ ಕೂಡಾಕ್ಬಿಟ್ಟಿರ್ತಾರೆ. ದಿನದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಹಿಂಗೆ ಕೂತ್ಕೋಬೇಕು ಅಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಎಷ್ಟೋ ವರ್ಷಗಳು. ಕಾರಾಗೃಹದ ಶಿಕ್ಷೆ ಯಾರಿಗೂ ಬೇಡ. ಅಯ್ಯೋ ಬಂದ್ರೋ, ಡೋರ್ ಓಪನ್ ಮಾಡಿ. ಬಂದರು ಬನ್ನಿಪ್ಪ. ಅಣ್ಣ ಬಾರೋ ಬೇಗ. ನೋ ಓಪನಿಂಗ್ ಡೋರ್, ಓಪನಿಂಗ್ ಡೋರ್. ಇದೇನಾಗಿದೆ ಅಂದರೆ ಈ ಕಡೆಯಿಂದ ವರ್ಕ್ ಆಗ್ತಾಯಿದೆ, ಒಳಗಿರೋದು ಮುರಿದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ವರ್ಕ್ ಆಗ್ತಾಯಿಲ್ಲ. ಅಯ್ಯಪ್ಪ, ಇದು ನಮ್ಮ ಹೋಟ್ಲು. ಚೆನ್ನಾಗಿದೆ, ಒಂಥರ ಇಂಡಿಯನ್ ಹೋಟ್ಲು ಥರನೇ ಇದೆ ನೋಡಿ. ಬಿಳಿ ರೋಸ್ ಗಾರ್ಡನ್ನ ಬೆಳೆದಿದ್ದಾರೆ, ಒಂದು ಯುನೀಕ್ ಲುಕ್ ಕೊಡುತ್ತೆ. ಆಮೇಲೆ ಪ್ರತಿಯೊಂದು ರೂಮ್ಗೂ ಕೂಡ ಮೊರೊಕ್ಕೊ ದೇಶದ ಒಂದು ಊರಿನ ಹೆಸರನ್ನು ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ಹೆಸರು ಕೂಡ ಮೊರೊಕ್ಕೊ ದೇಶದ ಒಂದು ಪ್ರಾಮಿನೆಂಟ್ ಊರಿನ ಹೆಸರನ್ನು ಇಟ್ಟಿದ್ದಾರೆ. ಮತ್ತು ಮೊರೊಕ್ಕನ್ ಪೇಂಟಿಂಗ್ಸ್ ಹಾಕಿದ್ದಾರೆ. ಇನ್ನು ಹೋಗಿದ್ವಿ ನೋಡಿ ಫೆಸ್, ಆ ನಗರ, ಆ ಥರನೇ ಎಲ್ಲ ರೂಮ್ಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ವೆದರ್ ಸಖತ್ತಾಗಿದೆ ಇವತ್ತು. ರೆಡಿ ಆಗ್ಬಿಟ್ಟು ಹೊರಡೋಣ ಮನೆ ಮರಕೇಶ್ಗೆ. ಬ್ಯಾಕ್ ಪ್ಯಾಕ್ ಆಯಿತು, ರೆಡಿ ಆದ್ವಿ, ಹೊರಡ್ತಾ ಇದ್ದೀವಿ ಮರಕೇಶ್ ಕಡೆಗೆ. ಮೊರೊಕ್ಕೊ ದೇಶದ ಅತ್ಯಂತ ಟೂರಿಸ್ಟಿಕ್ ನಗರ, ಹಾಗೆ ಭಾಳ ವಿಶೇಷವಾದ ಜಾಗಗಳು ಆ ಒಂದು ಪ್ರಾಂತ್ಯದಲ್ಲಿರೋದು. ಸೊ ಈ ಒಂದು ಹೋಟ್ಲಿಂದ ಹೊರಡ್ತಾ ಇದ್ದೀನಿ. ಈ ರೋಸ್ಗಳನ್ನ ಮಿಸ್ ಮಾಡ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರಿಗೆ ಈ ಬಿಳಿಯ ರೋಜಾ ಹೂವು ಸಮರ್ಪಣೆ. ಇದು ಒಂದು ಹೈವೇ ಹೋಟ್ಲು. ನಮಗೆ 1900 ರೂಪಾಯಿ ಬಿತ್ತು, ಅಂದರೆ ಪರ್ ಪರ್ಸನ್ ಲೆಕ್ಕ ಹಾಕೊಳ್ಳಿ, ಬೈ 2. ಇದೊಂದು ರೀತಿಯ ಹೈವೇ ಹೋಟ್ಲು. ಬಸ್ಗಳೆಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ.
ತಿಂಡಿ ಗಿಂಡಿ ಊಟ ಸಿಗುತ್ತೆ. ಹಾಗೆ ಒಳಗೆ ಹೋದರೆ ರೂಮ್ಸ್ ಇದೆ. ಹೋಟೆಲ್ ಹೆಸರು ಹೋಟೆಲ್ ಅಟ್ಲಾಸ್, ಚೆನ್ನಾಗಿದೆ. ಇಲ್ಲೇನು ನೀವು ಪ್ರಾಸೆಸ್ ನೋಡ್ತಾ ಇದ್ದೀರಾ, ಇದು ಮೊರೊಕ್ಕೋ ದೇಶದ ಅತ್ಯಂತ ವಿಶೇಷವಾದ ತಾಜೀನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸಲಾಗ್ತಾ ಇದೆ. ಮೊಟ್ಟ ಮೊದಲದಾರಿಗೆ ಇಲ್ಲಿ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ವೆಜಿಟೇಬಲ್ ತಜಿನ್. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ತಜಿನ್ಗಳು ಕೂಡ ಇದೆ. ಮಟನ್ ಹಣ್ಣಿ ಮಾಡ್ತಾರೆ, ಚಿಕನ್ ಹಣ್ಣಿ ಮಾಡ್ತಾರೆ, ಒಣ ದ್ರಾಕ್ಷಿಗಳನ್ನು ಮಿಕ್ಸ್ ಮಾಡಿ ಮಾಡ್ತಾರೆ, ಪ್ರೂನ್ಸ್ ಜೊತೆಗೆ ಮಾಡ್ತಾರೆ. ಸದ್ಯಕ್ಕೆ ನೋಡ್ತಾ ಇರೋದು ನೀವು ವೆಜಿಟೇಬಲ್ ತಜಿನ್ನ ಈ ರೀತಿ ತವಾಗಳ ಮೇಲೆ ಫಸ್ಟು ಜೋಡಿಸ್ಕೊಳ್ತಾರೆ ಒಂದು ರೀತಿಯ ಅರೇಂಜ್ಮೆಂಟಲ್ಲಿ. ನೋಡಿ, ಒಂದು ತರಕಾರಿಯ ಬುಕ್ಕೆ ಅಂತ ಹೇಳ್ಬೋದು. ಆ ರೀತಿ ಜೋಡಿಸ್ಕೊಂಡು ತದನಂತರ ಅದರ ಮೇಲೆ ಈ ಕ್ಯಾಪ್ ಇದೆಯಲ್ಲ, ಈ ಕ್ಯಾಪನ್ನು ಹಾಕ್ಬಿಟ್ಟು ಉರಿ ಬಿಡುತ್ತಾರೆ. ಆಲ್ಮೋಸ್ಟ್ 2 ಗಂಟೆಗಳ ಕಾಲ ಸ್ಲೋ ಕುಕ್ಕಿಂಗ್ ಮಾಡ್ತಾರೆ. ಸ್ಲೋ ಕುಕ್ಕಿಂಗ್ ಮಾಡಿದ ನಂತರ ಕೆಳಗಡೆ ಒಂದು ಚೂರು ಬರ್ಂಟ್ ಫ್ಲೇವರ್ ಬರುತ್ತೆ, ಹಾಗೆ ಮೇಲ್ಗಡೆ ತರಕಾರಿ ಎಲ್ಲ ಬೇಯುತ್ತೆ. ಬೆಂದ ನಂತರ ಅದನ್ನು ಹಾಗೇ ಸೀದಾ ತೆಗೆದೇ ಡೈರೆಕ್ಟಾಗಿ ಈ ಪ್ಲೇಟನ್ನು ಕಸ್ಟಮರ್ಸ್ಗೆ ತಂದು ಇಡ್ತಾರೆ. ತೆಗೆದ ತಕ್ಷಣವೇ ಆ ಒಂದು ಹೊಗೆ ಭೊಗ್ಗಂತ ಆಚೆ ಬರುತ್ತೆ, ಮತ್ತು ಆ ಒಂದು ಮಲ್ಟಿ ಫ್ಲೇವರಿಂಗ್ ಎಲ್ಲ ವೆಜಿಟೇಬಲ್ಸು ಒಟ್ಟಿಗೆ ಬಾಯ್ಲ್ ಆಗಿರುವಂತಹ ಅದ್ಭುತವಾದ ಸುವಾಸನೆ ಪರಿಮಳಯುಕ್ತ ಊಟ ಕೂಡ ತಯಾರಾಗುತ್ತೆ. ಇದನ್ನು ಬ್ರೆಡ್ ಜೊತೆಗೆ ಮತ್ತು ಚೀಸ್ ಜೊತೆಗೆ ತಿಂತಾರೆ. ನೋಡಿ, ಹಚ್ತಾ ಇದ್ದಾರೆ ಇವಾಗ. ಎಲ್ಲದನ್ನು ಹಚ್ಚಿದ್ರು, ಎಲ್ಲದನ್ನು ಗ್ಯಾಸ್ ಮೂಲಕ. ಇವಾಗ ಇಲ್ಲಿ ಬೇರೆ ರೀತಿಯ ತಜಿನ್ ನೋಡ್ಬೋದು. ಇಲ್ಲಿ ತರಕಾರಿ ತಜಿನ್ ಮಾಡ್ತಾ ಇದ್ದಾರೆ. ಇಲ್ಲಿ ಆನಿಯನ್ ಮತ್ತು ಟೊಮ್ಯಾಟೊ ಆ್ಯಂಡ್ ಮೀಟ್ ಚಿಕನ್ ಅಥವಾ ಗೋಟ್ ಅಥವಾ ಬೇರೆ ಎಲ್ಲ ರೀತಿ ಚಿಕನ್ ಮಾಂಸ, ಬೀಫ್ ಅಥವಾ ಗೋಟ್ ಮಾಂಸವನ್ನು ಇದರೊಳಗೆ ಹಾಕಿ ಬೇಯಿಸ್ತಾರೆ. ಒಂದೊಂದರೊಳಗೂ ಒಂದೊಂದು ರೀತಿಯ ಪ್ರಿಪ್ರೇಷನನ್ನು ನೀವು ನೋಡ್ಬೋದು. ಇದೇ ಇಲ್ಲಿಯ ವಿಶೇಷವಾದ ತಜಿನ್. ಇದೆಲ್ಲ ಬೆಂದು ಅರ್ಧ ಆಗಿಬಿಡುತ್ತೆ, ಗಮ್ಮಂತ ಇರುತ್ತೆ, ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ. ಖಂಡಿತ ನೀವು ಮೊರಕ್ಕೋಗೆ ಬಂದಾಗ ಈ ಒಂದು ಡಿಶನ್ನು ಖಂಡಿತ ಟ್ರೈ ಮಾಡಬೇಕು. ರಿಯಲ್ ಟಾಯ್ಲೆಟ್ ಸಿಂಗರ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ವಾಶ್ರೂಮಲ್ಲಿ ಒಬ್ಬರು ಲೇಡಿ ಕೆಲಸ ಮಾಡ್ತಾರೆ, ಜನರೇಟರ್ ಆಗಿ. ಅವ್ರು ಹಾಡ್ತಾರೆ ನೋಡಿ. ಮೇಡಮ್, ವಾವ್, ನೋಡಿ, ಖುಷಿಯನ್ನು ಕಂಡ್ಕೊಳ್ಳೋದಕ್ಕೆ ಜಾಗದ ಅವಶ್ಯಕತೆ ಇಲ್ಲ. ಮೇಡಮ್ಮು ಎಲ್ರಿಗೂ ಸೇವೆ ಮಾಡ್ತಾ ಇದ್ದಾರೆ, ಟಾಯ್ಲೆಟ್ ಕ್ಲೀನ್ ಮಾಡಿ. ಆದರೂ ಎಷ್ಟು ಖುಷಿಯಾಗಿದ್ದಾರೆ. ಅವಾಗ ನಾವು ಬಂದೆ ವಾಶ್ರೂಮ್ಗೆ ಅಂದ್ಬಿಟ್ಟು ಹಾಡ್ತಾನೇ ಇದ್ದಾರೆ. ಯಾರಿದು ಹಾಡ್ತಾ ಇರೋದು ಅಂತ ನೋಡಿದ್ರೆ ಇವರೇನೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ. ವಾಟ್ ಈಸ್ ಯುವರ್ ನೇಮ್? ಖಾದೀಜಾ. ಅಂದರೆ ಖುಷಿಯನ್ನು ಎಲ್ಲಿದ್ರು ನೀವು ಕಂಡ್ಕೋಬೋದು ಅನ್ನೋದು ಇದೇ ಸಾಕ್ಷಿ. ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಎಂಥದ್ದೇ ಕಠಿಣ ಸಿಚುವೇಶನಲ್ಲೂ ಕೂಡ ನೀವು ಕಮ್ಬ್ಯಾಕ್ ಮಾಡ್ಬೋದು, ಅಥವಾ ಎಂತಹ ಕಠಿಣ ಸಿಚುವೇಶನಲ್ಲಿದ್ದರೂ ಖುಷಿಯಾಗಿರ್ಬೋದು ಅನ್ನೋದಕ್ಕೆ ಇಂತಹ ವ್ಯಕ್ತಿಗಳೇ ಸಾಕ್ಷಿ. ಇವರೆಲ್ಲ ನಮಗೆ ಮಾದರಿ. ಸಾಕಷ್ಟು ಸರಿ ನಾವು ಎಲ್ಲ ಇದ್ರೂ ಬೇಜಾರು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಒಂದು ಡಿಪ್ರೆಸ್ಡ್ ಲೈಫ್ನ ನಡೆಸ್ತಾ ಇರ್ತೀವಿ. ಯಾರೇ ಈ ಥರ ಸಂದರ್ಭಗಳಲ್ಲಿ ನಿಮ್ಮ ಜೊತೆಗಿರೋರ ಹತ್ರ ಮಾತಾಡಿ, ಪುಸ್ತಕಗಳನ್ನ ಓದಿ, ಸ್ನೇಹಿತರನ್ನ ಮಾಡ್ಕೊಳ್ಳಿ, ಸೋಷಲೈಸ್ ಮಾಡಿ, ಆ ಹಾಡುಗೀಡು ಕೇಳಿ, ಅದರಿಂದ ಹೊರಗೆ ಬನ್ನಿ. ಹೊಸ ಜೀವನವನ್ನು ಯಾವಾಗ ಬೇಕೋ ಶುರು ಮಾಡ್ಬೋದು ಅಂತ ಹೇಳ್ತಾ ಈಗ ಮಾರಕೇಶ್ ಕಡೆಗೆ ಪ್ರಯಾಣ. ತಿಂಡಿ ಗಿಂಡಿ ಆಯಿತು. ಆಮ್ಲೆಟ್ಟು ಎಲ್ಲ ಆರ್ಡ್ರ್ ಮಾಡಿದ್ವಿ ಅಷ್ಟೇ. ಇಲ್ಲಿ ಆಮ್ಲೆಟ್ಟು, ಟೀ ಅಷ್ಟೇ ಬ್ರೇಕ್ಫಾಸ್ಟ್. ಕಾರ್ ಎಲ್ಲಿ ಪಾರ್ಕ್ ಮಾಡಿದೆ ಅಂತಲೇ ಮರ್ತೋಯ್ತು. ರಾತ್ರಿ ಸುಸ್ತಾಗಿತ್ತು, ಎಲ್ಲಿ ಮಾಡಿದ್ನೋ ಮರ್ತೋಯ್ತಲ್ಲ. ಎಲ್ಲಿದೆ ನಮ್ಮ ಕಾರು? ಎಂಥ ಕೆಲಸ ಮಾಡಿದ್ದೀವಿ ಅಂದರೆ, ನೆನ್ನೆ ರಾತ್ರಿ ಊಟಕ್ಕೆ ಹೋಗಿದ್ದೀವಿ ಕಾರಲ್ಲಿ, ವಾಪಸ್ ಬರ್ತಾ ನಡ್ಕೊಂಬಂದ್ಬಿಟ್ಟಿದ್ದೀವಿ. ಕಾರ್ ಅದೇ ಹೋಟ್ಲ್ ಹತ್ರ ಇದೆ. ಅಯ್ಯಯ್ಯೋ, ಬನ್ನಿ. ಇಲ್ಲಿದ್ದಾಳೆ ನನ್ನ ಪ್ರೀತಿಯ ಡಾಸಿಯಾ. ನೆನ್ನೆ ಸ್ನಾನ ಮಾಡಿಕೊಂಡು ಕ್ಲೀನಾಗಿದ್ದಾಳೆ. ನೆನ್ನೆ ರಾತ್ರಿ ಊಟ ಮಾಡಿದಂತಹ ಜಾಗ ಅದು. ಇಲ್ಲಿ ನಿಲ್ಲಿಸಿ ಹೋಗಿದ್ವಿ. ವಾಪಸ್ ಹೋಗ್ತಾ ನಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಹೋಟ್ಲಿಗೆ.
ಮರಕೇಶ್ ಹೋಗುವಂತಹ ಜಾಗದಲ್ಲಿ ಒಂದು ಸುಂದರವಾದ ತಾಣ, ಪರ್ವತಗಳಿಂದ ಸುತ್ತುವರೆದಿದೆ. ಈ ಜಾಗದಲ್ಲಿ ಇಲ್ಲಿ ಹನಿಯನ್ನು ಮಾರಲಾಗ್ತಾ ಇದೆ. ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ. ಹಲೋ ಸರ್, ಹೌ ಆರ್ ಯು? ಸಲಾಮ್. ಹಾಂ, ಬಿಖೇರ್. ವಾಟ್ ಈಸ್ ಯುವರ್ ನೇಮ್? ಹಾಂ ಹನಿ ಹನಿ ಅಸಲ್ 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 ಹಾಂ 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 ಅಸಲ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಲೀಟ್ರ್ ಗಟ್ಟಲೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟಿದೆ ಹನಿ, ಹನಿ ಕೂಂಬ್. ಹಾಂ ಹಾಂ ಹಾಂ. ಓ ಶಹೀದ, ಓಕೆ ಓಕೆ ಓಕೆ. ಬರೀ ಅಷ್ಟೇ ಅಲ್ಲ ರೀ, ಒಂದೊಂದು ಲೀಟ್ರ್ ಮಾಡ್ತಾ ಇದ್ದಾರೆ. ದಿಸ್ ಆಲ್ಸೋ ಹನಿ ಲುಮಿಯಲ್. ವೇರ್ ಯು ಗೆಟ್ ಫ್ರಮ್ ಹನಿ? ವೇರ್ ವೇರ್ ವೇರ್? ಅಜಿಲಲ್. ಏನೋ ಹೇಳ್ತಾರೆ, ಅರ್ಥ ಆಗ್ತಲ್ಲ. ವೆರಿ ಗುಡ್ ಶಾಪ್. ಇಲ್ಲಿ ಎಂಥ ಲೊಕೇಶನ್ನಲ್ಲಿ ಹನಿ ಮಾರ್ತಾರೆ ನೋಡಿ. ಇಲ್ಲಿ ಕುರಿಗಳು ಮೇಯ್ತಾ ಇವೆ, ಪಕ್ಕದಲ್ಲೇ ಇಲ್ಲೇ ಹನಿ ಇದೆ ನೋಡಿ. ಅಲ್ಲಿ ಹೌ ಮಚ್ ದಿರಮ್ ಫಾರ್ ಒನ್ ದಿರಮ್? ದಿರಮ್ ಲಿಮೋನ್. ಇದು ಲಿಮನ್ ಫ್ಲೇವರ್. ಓಕೆ, ಇದು ಓ ಬೇರೆ ಬೇರೆ ವೆರೈಟಿ, ಬೇರೆ ಬೇರೆ ಕಲರ್. ಓಕೆ ಓಕೆ. ಹೌ ಮಚ್ ಫಾರ್ ಒನ್ ದಿರಮ್? ಹೌ ಮಚ್? 50. ಓಕೆ 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 ಓಕೆ. 50 ದಿರಮ್ ಅಂದರೆ 450 ರೂಪಾಯಿ, ಅರ್ಧ ಕೆ ಜಿಗೆ ಅನಿಸುತ್ತೆ. ಸ್ವಲ್ಪ ರುಚಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಬ್ರದರು. ಇಲ್ಲಿದು ಹನಿ, ವಿಚ್ ಹನಿ? ಅಸಲ್ ದೂಕಲಿತೋಸ್. ಅಸಲ್ ಅಶಬ್. ಇದರ ಹೆಸರು ಅಶಬ್. ಇದು ಸ್ವಲ್ಪ ಜಾಸ್ತಿ ಅಂಟಿದೆ. ಫ್ರಮ್ ಹಿಯರ್ ಅಸಲ್? ಫ್ರಮ್ ಹಿಯರ್? ಹಾಂ ಹಾಂ ಹಾಂ, ಅಲ್ಲಿಂದನೇ ತರೋದಂತೆ. ಈ ಥರ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ಜೇನಿನ ಗೂಡನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಶೇಖರಿಸಿ ಇಲ್ಲಿ ತಂದು ಮಾರ್ತಾ ಇದ್ದಾರೆ. ಓಕೆ ಓಕೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ಬ್ರದರು ಜೇನು ಸಾಗಾಣಿಕೆ ಮಾಡುವಂಥವ್ರು. ಬ್ರದರ್, ವಾಟ್ ಈಸ್ ಯುವರ್ ನೇಮ್? ಮೊಹಮ್ಮದ್. ಅವ್ರು ಹೇಳ್ತಾರೆ ಹತ್ರ ಹೋಗ್ಬಿಡಿ, ತುಂಬ ಜೇನುಳ ಡೇಂಜರು, ಕಚ್ಚಿಬಿಡುತ್ತೆ ಒಟ್ಟಿಗೆ ಬಂದ್ಬಿಟ್ಟು ಅಂತ. ನೋಡಿ ಎಷ್ಟು ಜೇನಿನ ಗೂಡಿನ ಪೆಟ್ಟಿಗೆಗಳನ್ನು ಇಟ್ಟಿರೋದನ್ನು ನೋಡ್ಬೋದು. ಎಂಥ ಸೂಪರ್ ಲೊಕೇಶನ್ ನೋಡ್ರಿ ಹೆಂಗಿದೆ ಅಂತ. ನ್ಯಾಚುರಲ್ ಲೊಕೇಶನಲ್ಲಿ ಎಷ್ಟು ಸಖತ್ತಾಗಿ ಇಟ್ಟಿದ್ದಾರೆ ಅಂತ. ಶೋ ಹನಿ ಅಸಲ್ ಶೋ 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 ಓಕೆ ಕಮ್ ತೋರಿಸಿ ಅಂತ ಕೇಳಿದೆ. ಆಯಿತು ಅಂತ ಹೇಳಿದ್ರು. ಇಲ್ಲಿ ಪೆಟ್ಟಿಗೆಗಳೆಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆಲ್ರೆಡಿ ಜೇನುಗೂಡು ರೆಡಿ ಆಗಿಬಿಟ್ಟಿದೆ. ಇದ್ರ ಜೊತೆ ಕೆಲಸ ಮಾಡೋದಷ್ಟು ಸುಲಭದ ಮಾತಲ್ಲ. ಎಂಥ ರಿಮೋಟ್ ಲೊಕೇಶನಲ್ಲಿದ್ದೀವಿ ನೋಡಿ. ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಹನಿ, 2,500. ಓಹ್, ಹೌ ಯು ಮೇಕ್? ಕೆನ್ ಯು ಶೋ? ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ಓ, ಇಲ್ಲಿ ಒಳಗೆ ಅಂಕಲ್ಲು. ಹಾಂ, ಯಾ ಐ ಕ್ಯಾನ್ ಈಟ್. ಸ್ಪೂನ್? ಸೊ ಈ ಥರ ಲೊಕೇಶನಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು, ಎಲ್ಲಿ ಜೇನು ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅಲ್ಲಿಯ ಜೇನು. ವಾಟ್ ಈಸ್ ದಿಸ್ ನೇಮ್? ಜೇನ್ ನೇಮ್ ಆಫ್ ದಿಸ್ ಹನಿ ನೇಮ್? ಹನಿ ನೇಮ್? ರಬೇರ್. ಹಾಂ ಹಾಂ, ರಬೇರ್. ಅಸಲ್ ರಬೇರ್ ಅಂದ್ಬಿಟ್ಟು. ತುಂಬ ಗಟ್ಟಿ ಇದೆ, ಥಿಕ್ಕಾಗಿದೆ ನೋಡಿ. ಬೀಳ್ತಾನೆ ಇಲ್ಲ, ಬೀಳ್ತಾನೆ ಇಲ್ಲ, ಬೀಳ್ತಾನೆ ಇಲ್ಲ. ಅಯ್ಯೋ, ಇಷ್ಟು ತಿಕ್ಕು. ಸಕ್ಕರೆ ಥರ ಇದೆ ರೀ. ಒಂದು 2-3 ಫ್ಲೇವರ್ಸ್ ಬರ್ತಾಯಿದೆ. ಬಟ್ ಒಂಥರ ಸಕ್ಕರೆ ಕ್ರಿಸ್ಟಲೈಸ್ ಆದಮೇಲೆ ಒಂದು ರುಚಿ ಬರುತ್ತಲ್ಲ, ಆ ಥರ ಇದೆ. ಓಕೆ ಓಕೆ. ಇದರ ಪ್ರಾಸೆಸ್ ಹೇಗೆ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿದ್ರು. ಇವರೇನೋ ಇಳ್ಕೊಂಡು ಹೋಗ್ಬಿಟ್ರು. ನಮ್ಗೆ ಹೆಂಗೆ ಇಳಿಯೋದಿದ್ದು? ನಾವು ಕಾಲು ಜಾರು ಬಿದ್ದೋಗ್ಬಿಡ್ತೀವಿ ಅನ್ಸುತ್ತೆ ಇಲ್ಲಿ. ಓಕೆ,
ನೋಡಿ ನಿಮ್ಗೆ ಒಳ್ಳೊಳ್ಳೆ ವಿಷಯ ತೋರಿಸೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು, ಬೆಟ್ಟ ಗುಡ್ಡ ಎಲ್ಲ ಹತ್ತಬೇಕು. ಅದಕ್ಕೆ ಬೇಕಾಗಿರೋಂಥ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದಾರೆ. ತೋರಿಸಿ ಮಾಡಿ ಸಾಧ್ಯವಾದರೆ ಅಂತ ಕೇಳಿದೆ. ಸಿಕ್ತು. ವಾವ್, ಓಕೆ. ಅಭಿ ಕ್ಯಾಗ ಈಗ ನೋಡಿ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ಓಕೆ, ಅದರೊಳಗೆ ಹಾಕಿದ್ರು, ತಿರುಗಿಸ್ಬೇಕು. ಓಕೆ, ಫಾಸ್ಟ್ ಫಿನಿಶ್. No, middle. Breathe. Okay. Now honeycomb down. Okay, you're just showing. Finish. Finishing. ಇದ್ರೊಳಗೆ ಆಲ್ರೆಡಿ ತೆಗೆದುಬಿಟ್ಟಿದ್ದಾರಂತೆ ಎಲ್ಲನೂ. ಓಕೆ. ಅಂದರೆ ಆ ಥರ ಹನಿ ಇದ್ದಾಗ ಅದು ಆ ಮಿಷಿನ್ ಒಳಗೆ ಹಾಕಿ ತಿರುಗಿಸಿದ್ರೆ ಹನಿ ಕೆಳಗಡೆ ಶೇಖರಣೆ ಆಗುತ್ತೆ. ಸೊ ಗುಡ್, ಬಿಸ್ನೆಸ್ ಗುಡ್, no problem? No problem. Yeah? I wish you all the best, my brother Mohammed. Thank you for showing us everything. Thank you. You're welcome. ಸೊ ಇದು ನಮ್ಮ ಜೇನು ಕಲೆಕ್ಟರ್ನ ಮನೆ, ಇವರು ಮಲಗುವಂತಹ ಜಾಗ. ಇದಕ್ಕಿಂತ ಅದೃಷ್ಟ ಬೇಕಾ ನೋಡಿ, ಇಂಥ ಲೊಕೇಶನ್ನು, ಇಲ್ಲಿ ಇವ್ರ ಮನೆ, ಇನ್ನೇನು ಬೇಕ್ರಿ. ಆಹಾ, ಎಷ್ಟು ಚೆನ್ನಾಗಿ ಒಂದು ಗೂಡು ಕಟ್ಕೊಂಡಿದ್ದಾರೆ ತಮಗೋಸ್ಕರ. ಬಾರಕ್ಕೋಸ್ಕರ ವಾಟರ್ ಬಾಟಲ್ ನಿಂತಾಕಿದ್ದಾರೆ. ಒಳಗೆ 2 ಬೆಡ್ ಹಾಕ್ಕೊಂಡಿದ್ದಾರೆ. ಬಟ್ ಬಿಸಿಲಂತೂ ಸಿಕ್ಕಾಪಟ್ಟೆ ಇರುತ್ತೆ. ಮರಕೇಶ್ಗೆ ಹೋಗೋ ದಾರಿಯಲ್ಲಿ ಎಂಥ ಖತರ್ನಾಕ್ ಜಬರ್ದಸ್ತ್ ಅದ್ಭುತವಾದ ವ್ಯೂಗಳಂದರೆ, ಗಾಡಿಯನ್ನು ಪ್ರತಿ 200 ಮೀಟ್ರಲ್ಲಿ ನಿಲ್ಲಿಸುವಂತಹ ಪ್ರಮೇಯ ಬರ್ತಾ ಇದೆ. ಯಪ್ಪ, ನನ್ನ ಕಣ್ಮುಂದೆ ಇರೋ ವ್ಯೂ ತೋರಿಸ್ತೀನಿ ನೋಡಿ, ಕಳೆದೋಗ್ತೀರಾ. ನೋಡ್ರಿ. ಆಹಾ, ವಾವ್. ಎಲ್ಲಿವರೆಗೂ ಹೋಗ್ತಾ ಇದೆ ನೋಡಿ ರೋಡದು. ಆಹಾ, ಇದೇ ದಾರಿಯಲ್ಲಿ ನಾವು ಇವಾಗ ಕೇವಲ 99 ಕಿಲೋಮೀಟರ್ ಪ್ರಯಾಣ ಮಾಡೋದಕ್ಕೆ 2 ಗಂಟೆ ಬೇಕು. ನನ್ನ ಪ್ರಕಾರ ನಮಗೆ 4 ಗಂಟೆ ಬೇಕು. ಯಾಕಂದರೆ ನಾವು ಎಲ್ಲ ಕಡೆ ನಿಲ್ಲಿಸಿ ಹೋಗ್ತಾ ಇದ್ದೀವಿ. ಫುಲ್ಲು ಹಾವಿನ ಥರ ಇದೆ ರೋಡು. ಬಟ್ ಕಣ್ಣಿಗೆ ಹಬ್ಬ. ಮತ್ತೆ 3,000 ರೂಪಾಯಿ ಫೈನ್ ಬಿತ್ತು ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಪೊಲೀಸು ಇವಾಗಷ್ಟೇ ನಮ್ಮನ್ನ ನಿಲ್ಲಿಸಿದ್ರು. ಆದರೆ ಈ ಪೊಲೀಸು ಬರೀ ವಾರ್ನಿಂಗ್ ಕೊಟ್ಟು ನಮ್ಮನ್ನು ಬಿಟ್ಬಿಟ್ರು. ಇವರು ಇಂಡಿಯನ್ಸ್ ಅಂದರೆ ಬಹಳ ರೆಸ್ಪೆಕ್ಟ್ಫುಲಿ ಮಾತಾಡಿಸಿ, ಓವರ್ ಸ್ಪೀಡ್ ಮಾಡಬೇಡಿ, ಸ್ವಲ್ಪ ಕಮ್ಮಿ ಹೋಗಿ, ಬೆಟ್ಟ ಗುಡ್ಡದ ಪ್ರದೇಶ ಸೇಫ್ ಅಲ್ಲ. ಮೊರೊಕೊ ಕಂಟ್ರಿ ಬಹಳ ಸೇಫು, ಆದರೆ ಇಲ್ಲಿ ನೀವು ಹುಷಾರಾಗಿಲ್ಲ ಅಂದರೆ ಬೆಟ್ಟ ಗುಡ್ಡ ಪ್ರದೇಶ ಅಲ್ವಾ, ಡ್ರೈವ್ ನೀಟಾಗಿ ಮಾಡಿ ಅಂತೆಲ್ಲ ಮಾತಾಡಿಸಿ, ನಾವು ಎಲ್ಲಿಯವರು ಯಾವ ಊರು ಎಲ್ಲ ತಿಳ್ಕೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿ ವೆಲ್ಕಮ್ ಟು ಮೊರೊಕೊ ಅಂತ ಹೇಳಿ ಎಂಜಾಯ್ ಮಾಡಿ ಅಂತ ಕಳಿಸ್ಕೊಟ್ರು. ಬಾಯ್ ಬಚ್ಗೆ 3,000 बच गया 3000 का फटका लगता. ಇಲ್ಲ ಅಂದ್ರೆ ಇನ್ನೊಂದ್ಸರಿ 3,000 ರೂಪಾಯಿ ಕಟ್ಟಬೇಕಾಗಿತ್ತು ಇವಾಗ. ಅಯ್ಯಪ್ಪ. ಇನ್ನೊಂದು ಆಶ್ಚರ್ಯಕರವಾದ ವಿಚಾರ ಏನಪ್ಪಾ ಅಂದ್ರೆ, ಅಲ್ಲೊಬ್ರು ನಮ್ಮ ಇನ್ಸ್ಪೆಕ್ಟರ್ ನಮ್ಮ ನಿಲ್ಲಿಸ್ತಾರಲ್ಲ, ಅವರು ಹಾಫ್ ಇಂಡಿಯನ್ ಅಂತೆ. ಅವರ ಗ್ರ್ಯಾಂಡ್ ಫಾದರ್ ಅಥವಾ ತಾತ ಮೊರೊಕೊ, ಗ್ರ್ಯಾಂಡ್ ಮದರ್, ಅವರ ಅಜ್ಜಿ ಭಾರತ ದೇಶದವರು ಅಂತೆ. ಮೊರೊಕೊ ಪರ್ಸನ್ ಜೊತೆಗೆ ಮದುವೆ ಆಗಿರೋದಂತೆ. ಸೊ ಅವರ ಮುಖ ಕೂಡ ಇಂಡಿಯನ್ ಥರನೇ ಇತ್ತು. ನಾವು ಕೇಳಿದ್ವಿ, ನೀವು ಇಂಡಿಯನ್ ಥರನೇ ಕಾಣಿಸ್ತಿರಲ್ಲ ಅಂತ. ಅದಕ್ಕೆ ನಮ್ಮ ರೂಟ್ಸು ಇಂಡಿಯನ್ನು. ಬಹಳ ಖುಷಿ ಆಯಿತು ಅಂತ. ಇನ್ನೊಬ್ರು ಮೊರೊಕನ್ ಬ್ರದರು, ಬಾಯ್ ಅಂದರೆ ಬ್ರದರ್ಸ್ ಸಿಕ್ಬಿಟ್ರಾ, ಖುಷಿ ಆಯ್ತಾ ಇಂಡಿಯನ್ ಮೀಟ್ ಮಾಡಿ ಅಂತ ರೇಗಿಸ್ತಾ ಇದ್ರು. ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಲ್ಲಿ ಫೈನ್ ಬಿತ್ತು. ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸಲ್ಲಿ ಒಂದೊಳ್ಳೆ ಅನುಭವ. ಅಂದರೆ ಅವ್ರು ಬಿಟ್ಟರು ಅಂತ ತಕ್ಷಣವೇ ಅವ್ರು ಸರಿ ತಪ್ಪು ಅಂತಲ್ಲ, ಅವ್ರಿಗೊಂದು ಕನ್ಸಿಡ್ರೇಷನ್ ಇರುತ್ತೆ. ನಾವು ಟೂರಿಸ್ಟು, ಕೆಲವು ಸರಿ ಗೊತ್ತಾಗಲ್ಲ ಅಥವಾ ಮಿಸ್ಟೇಕ್ ಆಗುತ್ತೆ ಅಂತ. ಗೊತ್ತಿಲ್ಲ ನಾನು ಎಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದೆ ಅಂತ, ನಾನು ನೋಡಿರಲಿಲ್ಲ. ನನ್ನ ಪಾಡಿ ನಾನು ಆರಾಮಾಗಿ ಹಿಂಗೆ ಬರ್ತಾ ಇದ್ದೆ, ಕೈ ಹಾಕಿ ಅಡ್ಡ ನಿಲ್ಲಿಸಿ ಮಾತಾಡಿದ್ರು. ಪೊಲೀಸರು ಅವ್ರವ್ರ ಕೆಲಸ ಮಾಡ್ತಾರೆ. ನಾವು ಅಷ್ಟೇ ನೋಡಿ, ಇಲ್ಲಿ 60-40-20 ಬೋರ್ಡ್ ನೋಡಿದ್ರೇ ಖುಷಿ ಆಗುತ್ತೆ. ಒಂದೊಂದು ಕ್ಷಣದಲ್ಲಿ ಹೆಂಗೆ 60-40 40-20 ತರಕ್ಕೆ ಸಾಧ್ಯನೇ ಇಲ್ಲ. ಬಂದ್ವಿ ಇನ್ನೇನು ಮಾರಕೇಶ್ ನಗರದ ಔಟ್ಸ್ಕರ್ಟ್ಸಲ್ಲಿದ್ದೀವಿ. ಕೆಲವೇ ನಿಮಿಷಗಳಲ್ಲಿ ಸಿಟಿ ಒಳಗೆ ಇರ್ತೀವಿ. ಯಾವ ಹೋಟೆಲ್ ಬುಕ್ ಮಾಡಬೇಕು ಅಂತ ಇವಾಗ ಡಿಸೈಡ್ ಮಾಡ್ತಾ ಇದ್ದೀವಿ. ಕೈಲಾಶು ಡಿಸೈಡ್ ಮಾಡ್ತಾ ಇದ್ದಾನೆ.
ನಾವು ಹಂಗೆ ಮಾಡ್ತಾ ಇರೋದು. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಕೆಲವು ಸಿಟಿಲಿ ಉಳಿಬೇಕು ಅನಿಸುತ್ತೆ, ಅಥವಾ ಇನ್ನೇನೋ ಸಿಗುತ್ತೆ ರೋಡಲ್ಲಿ ಹೊಸ ತೋರಿಸೋದಕ್ಕೆ, ತಕ್ಷಣ ಆ ಬುಕ್ ಮಾಡಿದರೆ ಹೋಟ್ಲು, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಾವು ಆ ಟೈಮಲ್ಲಿ ಯಾಕಂದರೆ ಬೇಕಾದಷ್ಟು ಹೋಟ್ಲಿದೆ, ಇದಿಲ್ಲ ಅಂದರೆ ಇನ್ನೊಂದು ಆ ರೀತಿ. ಓಕೆ, ಮುಂದೆ ಹೋಗಿ ಲೆಫ್ಟ್ ಹೋಗ್ಬೇಕಂತೆ. ನಾವು ಲಾಸ್ಟ್ ಮಿನಿಟಲ್ಲೇ ಪ್ರತಿಯೊಂದು ಹೋಟೆಲೆಲ್ಲ ಬುಕ್ಕಿಂಗ್ ಮಾಡ್ತಾ ಇರೋದು. ಆ ಸಿಟಿಗೆ ಎಂಟ್ರ್ ಆದಮೇಲೆ. ಆಮೇಲೆ ವೈಫೈ ಬಹಳ ಮುಖ್ಯ ಆಗಿದೆ, ಯಾಕಂದರೆ ಶೂಟಿಂಗ್ ಮಾಡಿದ್ದೀವಿ, ಅಪ್ಲೋಡ್ ಮಾಡೋದಕ್ಕೆ ವೈಫೈ ಇಲ್ಲ. ಸುಮಾರು ಕಡೆ ಇಂಟರ್ನೆಟ್ ಅಷ್ಟು ಸರಿ ಇಲ್ಲ. ಸ್ವಲ್ಪ ಇದು ಇಡೀ ಮೊರೊಕೊ ದೇಶದಲ್ಲೇ ಲೋಂಗ ಇಡೀ ಮೊರೊಕೊ ನಗರದಲ್ಲಿ ಸ್ವಲ್ಪ ಇಂಟರ್ನೆಟ್ ಸಮಸ್ಯೆ ಜಾಸ್ತಿ ಇದೆ. ತುಂಬ ಕಾಸ್ಟ್ಲಿ. 10 GB ಇಂಟರ್ನೆಟ್ಗೆ ನಿಮ್ಗೆ ಆಲ್ಮೋಸ್ಟ್ 900 ರೂಪಾಯಿ ಬೀಳುತ್ತೆ. ಸೊ ಆ ಥರ ಸಿಚುವೇಷನಲ್ಲಿ ಅಪ್ಲೋಡ್ ಮಾಡೋದು, ಡೌನ್ಲೋಡ್ ಮಾಡೋದು, ಮತ್ತು ಫೈಲ್ಸ್ ಕಳಿಸ್ಕೊಡೋದು ತುಂಬ ಕಷ್ಟ ಆಗುತ್ತೆ. ನೋಡೋಣ ಮರಕೇಶ್ ನಗರದಲ್ಲಿ ಹೇಗಿದೆ ಅಂತ ಇಂಟರ್ನೆಟ್. ಹೆಣ್ಮಕ್ಳು ಎಲ್ಲರೂ ಒಂದು ಸ್ಯಾಂಡ್ವಿಚ್ ತಗೊಂಡ್ರು. ಪ್ರಪಂಚದ 197 ದೇಶಗಳನ್ನು ಅಪ್ಪಟ ಕನ್ನಡದಲ್ಲಿ ತೋರಿಸ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ.